ನಮಸ್ತೆ ಪ್ರೀತಿಯ ಸ್ನೇಹಿತೆಯರೇ, ಹೇಗಿದ್ದೀರಾ? ಇವತ್ತು ನಾವು ಶುಕ್ರವಾರ ಮನೆ ವಿಷಯ ಮಾತಾಡ್ತೀವಿ, ಸಂಬಂಧದಲ್ಲಿ. ಅದರಲ್ಲೂ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾತಾಡ್ತೀವಿ. ಇವತ್ತು ಗಂಡ ಹೆಂಡತಿಯ ಬಗ್ಗೆ ಸಂಬಂಧದಲ್ಲಿ ಮಾತಾಡುವಾಗ ಒಂದು ಪ್ರಮುಖ ವಿಷಯ ನನ್ನ ಗಮನಕ್ಕೆ ಬಂತು. ಅದನ್ನ ಯಾವುದೋ ಇದರಲ್ಲಿ ನೋಡ್ತಾ ಇದ್ದೆ, ಆ, ಸಿನಿಮಾದಲ್ಲಿ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಹೇಳೋಣ ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಈ ವಿಷಯ ತಗೊಂಡು ಬಂದಿದ್ದೀನಿ. ನಿಮ್ಮನ್ನ ಪ್ರೀತಿಸ್ತಿದ್ದಾರೆ, ಅದು ನಿಮ್ಗೆ ಗೊತ್ತಿದೆ. ಆದರೆ ದೂರ ಇಡ್ತಾರೆ, ಏನೂ ಒಪ್ಕೊಳ್ಳಲ್ಲ. ಹೌದು, ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋದೇ ಅವರಿಗೆ ದೊಡ್ಡ ಕಷ್ಟ. ಆ ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ರಿಸೀವ್ ಮಾಡೋದು ಕಷ್ಟ. ಅವರು ವ್ಯಕ್ತಪಡಿಸೋದಿಲ್ಲ, ನೀವು ವ್ಯಕ್ತಪಡಿಸಿದ್ರೆ ಸ್ವೀಕರಿಸೋದು ಇಲ್ಲ. ಇಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ ತುಂಬ ಕಷ್ಟ ಆಗುತ್ತಲ್ವಾ? ಗಂಡ ಪ್ರೀತಿ ಮಾಡ್ತಿದ್ದಾನೆ, ಆದರೆ ಒಪ್ಕೊಳ್ಳೋದಿಲ್ಲ, ದೂರ ಇಡ್ತಾನೆ. ಹಾಗೆ ಹೆಂಡತಿ ಪ್ರೀತಿ ಮಾಡ್ತಾ ಇದ್ದಾಳೆ, ಆದರೆ ದೂರ ಇಡ್ತಾ ಇದ್ದಾಳೆ. ಯಾಕೆ ಯಾಕೆ ಅಂತ ಗೊತ್ತಾಗೋದಿಲ್ಲ ಅಂತಂದ್ರೆ ಇವತ್ತಿನ ಸಂಚಿಕೆಯನ್ನ ನೋಡಿ. ಇದು ನಿಮ್ಮ ಪ್ರೀತಿಯ ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಜೀವನಕ್ಕೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಪ್ರತಿದಿನ ತೆಗೆದುಕೊಂಡು ಬರ್ತೀನಿ. ಅದು ನಿಮಗೆ ಉಪಯುಕ್ತವಾಗಿರುತ್ತೆ. ಆದ್ರಿಂದ ಈ ವಾಹಿನಿಗೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಗಂಡ ಅಥವಾ ಹೆಂಡತಿ ಇವರ ಮಧ್ಯದಲ್ಲಿ ಪ್ರೀತಿ ಪಲ್ಲವಿಸಿದ್ರೆ ಅದು ಗೊತ್ತಾಗೋದಕ್ಕೆ ಒಬ್ರಿಗೊಬ್ರಿಗೆ ಹೆಚ್ಚು ದಿವಸ ಬೇಕಾಗೋದಿಲ್ಲ. ಆದರೂ ಕೂಡ ಈ ಅವಾಯ್ಡ್ ಮಾಡ್ತಿರ್ತಾರೆ. ಯಾಕೆ ಅಂತಂದರೆ, ನಂಬರ್ 1, ತಮ್ಮ ಅಸ್ತಿತ್ವ, ಅಸ್ಮಿತೆ ಮತ್ತು ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಭಯ. ಎಸ್, ತುಂಬ ಸಾರಿ ಈ ಪ್ರೇಮವನ್ನು ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ನನಗೊಂದು ಸಂದರ್ಭ ನೆನಪಾಗ್ತಾ ಇದೆ. ನಮ್ಮ ಸ್ನೇಹಿತರೊಬ್ಬರು ಇದ್ರು. ಅವರು ತಮ್ಮ ಸ್ನೇಹಿತೆಯನ್ನ ಬ್ರೇಕಪ್ ಮಾಡ್ಕೊಬಿಟ್ರು. ಯಾಕೆ ಬ್ರೇಕಪ್ ಮಾಡ್ಕೊಂಡಪ್ಪ ಅಂತ ಕೇಳಿದ್ರೆ, ಆಕೆ ನನಗೆ ಗಡ್ಡ ಮಾಡು ಅಂತಂದ್ಲು, ಆಮೇಲೆ ದಿನ ಸ್ನಾನ ಮಾಡು ಅಂತ ಹೇಳಿದ್ಲು, ಅದಕ್ಕೆ ನಾನು ಬಿಟ್ಬಿಟ್ಟೆ ಅಂತಂದ್ರು. ನನಗೆ ತುಂಬ ಶಾಕ್ ಆಯಿತು, ನಗು ಬಂತು. ಆದರೆ ದಿಸ್ ಇಸ್ ದ ಫ್ಯಾಕ್ಟ್. ತುಂಬ ಸರಿ ಈ ಥರ ಸ್ವಾತಂತ್ರ್ಯ ಕಳೆದೋಗ್ಬಿಡುತ್ತೆ. ಹೆಂಡ್ತಿನೋ ಗಂಡನೋ ನಮ್ಮನ್ನು ಡಿಕ್ಟೇಟ್ ಮಾಡ್ತಾರೆ, ಎಸ್ಪೆಷಲಿ ಗಂಡು ಮಕ್ಕಳು ಡಿಕ್ಟೇಟ್ ಮಾಡ್ತಾರೆ ಅಂತ ಅಂದ್ಕೊಂಡು ಅವರು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸೋದಿಲ್ಲ. ಎಷ್ಟೋ ಸಾರಿ ಹಾಗೆ ವ್ಯಕ್ತಪಡಿಸದೆ ಸಂಬಂಧಗಳು ಮುರಿದು ಹೋಗ್ತವೆ. ಈ ಎರಡನೇದು ಅಂತಂದ್ರೆ ಬದ್ಧತೆ, ಜವಾಬ್ದಾರಿ ತಗೋಬೇಕಲ್ಲ. ಈಗ ಪ್ರೀತಿಯ ಮಾಡಿದ್ರೆ ಮಾಡ್ಬೋದು, ಪ್ರೀತಿ ಇಷ್ಟ, ಅವ್ರ ಜೊತೆಗೆ ಇರಬೇಕು ಅಂತ ಇಷ್ಟ, ಅವರು ಅಂದ್ರೆ ಇಷ್ಟ, ಅವ್ರು ಏನು ಮಾಡಿದ್ರು ಇಷ್ಟ. ಬಟ್ ಸ್ಟಿಲ್ ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಆ ಪ್ರೀತಿಯನ್ನ ವ್ಯಕ್ತಪಡಿಸಿ ಮುಂದುವರಿಯೋದಕ್ಕೆ ಸಂಬಂಧದಲ್ಲಿ ಭಯ. ಯಾಕಪ್ಪ? ಜವಾಬ್ದಾರಿ ತಗೋಬೇಕು. ಈ ಜವಾಬ್ದಾರಿ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸಂಚಿಕೆನೇ ನಾನು ಥರ್ಸ್ಡೇ ಮಾಡಿದ್ದೀನಿ. ಅದನ್ನು ನೀವು ನೋಡಿ. ಆ ಜವಾಬ್ದಾರಿ ತೆಗೆದುಕೊಳ್ಳುವ ವಿಷಯ ಇದೆಯಲ್ಲ, ಅದು ತುಂಬ ದೊಡ್ಡದು. ಪ್ರೇಮದಲ್ಲಂತೂ ನೀವು ಜವಾಬ್ದಾರಿ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಂದರೆ ಪ್ರೀತಿಸಲೇಬಾರ್ದು. ಪ್ರೀತಿಸಿದ್ದೀನಿ ಅಂತ ಒಪ್ಕೊಳ್ಳೇಬಾರ್ದು. ಈ ತುಂಬ ಸರಿ ಏನಾಗುತ್ತೆ, ಪ್ರೀತಿಗೆ ಏನು ಡೈರೆಕ್ಷನ್ ಇರೋದಿಲ್ಲ, ಅದಕ್ಕೆ ಕಾರಣ ಇಲ್ಲದೆ ಹುಟ್ಟುಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಇಬ್ಬರಿಬ್ಬರು ಒದ್ದಾಡ್ಬಿಡ್ತಾರೆ. ಯಾಕಂದರೆ ಆ ಪ್ರೀತಿ ಇರೋದೇ ಹಾಗೆ. ಗಂಡ ಪ್ರೀತಿಸ್ತಾ ಇದ್ದಾನೆ, ಆದರೆ ಜವಾಬ್ದಾರಿ ತಗೋಬೇಕಲ್ಲ. ಏನಂದರೆ, ನಾನು ಪ್ರೀತಿ ಮಾಡ್ತಿದ್ದೀನಿ ಅಂದ ತಕ್ಷಣ ಸುಮ್ಮನೆ ಆಗಲ್ಲ, ಒಂದು ಜವಾಬ್ದಾರಿ ಬೇಕಾಗುತ್ತೆ. ಉದಾಹರಣೆಗೆ, ಮದುವೆ ಆಗಿಲ್ಲ ಅಂತಂದರೆ ಮದುವೆ ಮಾಡ್ಕೊಳ್ಳೋದು, ಮದುವೆ ಮಾಡ್ಕೊಂಡಾದ್ಮೇಲೆ ಮಕ್ಕಳು ಮಾಡ್ಕೊಳ್ಳೋವಂಥದ್ದು, ಮಕ್ಕಳಾದ್ಮೇಲೆ ಅವ್ರ ಜವಾಬ್ದಾರಿ ತಗೊಳ್ಳುವಂಥದ್ದು, ಅಥವಾ ಒಂದು ಏನಾದರೂ ದುರ್ಬಲ ಕ್ಷಣಗಳಲ್ಲಿ ಬೆಂಬಲ ನೀಡುವಂಥದ್ದು, ಇದೆಲ್ಲ ಜವಾಬ್ದಾರಿ ಇರುತ್ತಲ್ಲ. ಆ ಜವಾಬ್ದಾರಿ ನನಗೆ ಬೇಡ, ಅದರಿಂದ ನನ್ನ ಈ ಇಂಡಿಪೆಂಡೆನ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ. ಅದರಿಂದಾಗಿ ಈ ಕಮಿಟ್ಮೆಂಟನ್ನು ಒಪ್ಕೊಳ್ಳೋದಿಲ್ಲ. ಮೂರನೇದು ಬದಲಾವಣೆ. ಇದ್ದಕ್ಕಿದ್ದ ಹಾಗೆ ಬದಲಾಗಬೇಕಾಗತ್ತೆ. ಬೆಳಗ್ಗೆ ಮದುವೆಗಿಂತ ಮೊದಲು 10 ಗಂಟೆ ತನಕ ಎದುರು ಮನ್ಕೊಂಡ್ರು ನಡೀತಾ ಇತ್ತು. ಇವಾಗ ಮದುವೆ ಆದಮೇಲೆ 8 ಗಂಟೆಗೆ ಎದ್ದೇಳಬೇಕು, 6 ಗಂಟೆಗೆ ಎದ್ದೇಳಬೇಕು. ಎಷ್ಟು ಕಷ್ಟ ರೀ ಅದು. ಆಮೇಲೆ ತರಕಾರಿ ತರಬೇಕು, ಏನೇನೋ ಹೊಂದ್ಕೋಬೇಕಲ್ಲ. ಎಷ್ಟು ದಿವಸ ಅಪ್ಪ ಅಮ್ಮನ ಹೆದರ್ಸಿದ್ದಾಯ್ತು, ನಡೀತಿತ್ತು. ಆದರೆ ಹೆಂಡ್ತಿನೋ ಗಂಡನೋ ಇವ್ರ ಜೊತೆ ಕಷ್ಟ. ಸೊ ಇಂಥ ಕಷ್ಟವನ್ನು, ಬದಲಾವಣೆಯನ್ನು ಮಾಡಿಕೊಳ್ಳಲಾಗದ ವ್ಯಕ್ತಿಗೆ ಪ್ರೀತಿಯನ್ನು ಒಪ್ಪಿಕೊಳ್ಳೋದು ಕಷ್ಟ. ಹೆದರಿಕೆ ಆಗುತ್ತೆ. ಅಯ್ಯೋ ಬದಲಾವಣೆ ಆಗುತ್ತಲ್ಲ, ಹೆದರಿಕೆ ಆಗುತ್ತೆ. ಕೆಲವೊಂದು ಸರಿ, ನನ್ನನ್ನು ಆಕೆ ಪ್ರೀತಿಸ್ತಾ ಇದ್ದಾಳೆ, ಆದರೆ ನಾನು ಅದಕ್ಕೆ ಯೋಗ್ಯಳ,
ಆಕೆಗೆ ನಾನು ಯೋಗ್ಯನಾ, ಅವಳ ಪ್ರೀತಿಗೆ ನಾನು ಯೋಗ್ಯ ಅಲ್ಲ, ಈ ಥರ ಒಂಥರ ತುಂಬ ತನ್ನನ್ನು ತಾನು ಹೀಗಳಿಕೊಳ್ತಾ ತನಗೆ ಆ ವ್ಯಕ್ತಿಯನ್ನ ಪಡೆಯುವ ಅರ್ಹತೆ ಇಲ್ಲ ಅಂತ ಅಂದ್ಕೊಳ್ತಾ ದೂರ ಇಡ್ತಾರೆ. ಸೊ ಇದನ್ನ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ. ಯಾರಿಗೆ ಯಾರು ಅರ್ಹರು ಅನ್ನೋದನ್ನ ದೇವರು ನಿರ್ಧಾರ ಮಾಡಿರ್ತಾರೆ. ಹಾಗೆ ಆ ದೇವರು ಮತ್ತು ವಿಧಿಯ ಆಟದೊಂದಿಗೆ ನಿಮ್ಮ ಜೀವನ ನಡೀತಾ ಇದೆ. ಆದ್ರಿಂದ ನಿಮ್ಮ ಹೆಂಡತಿನೋ ಗಂಡನೋ ಪ್ರೀತಿಯಿಂದ ಪ್ರೀತಿ ಮಾಡ್ತಿದ್ದಾರೆ ಅಂತಂದ್ರೆ, ಅಥವಾ ನಿಮಗೆ ಪ್ರೀತಿ ಹುಟ್ಟಿದೆ ಅಂತಂದ್ರೆ ಮುಕ್ತವಾಗಿ ಆ ಒಂದು ಪ್ರೀತಿಯನ್ನ ಒಪ್ಪಿಕೊಂಡು ವ್ಯಕ್ತಪಡಿಸ್ತಾ ಸ್ವೀಕರಿಸ್ತಾ ಚೆನ್ನಾಗಿರಿ. ನೆಕ್ಸ್ಟು, ಮೊದಲೇ ಯಾವುದೋ ಒಂದು ಘಟನೆ ಆಗಿರುತ್ತೆ, ಬ್ರೇಕಪ್ ಆಗಿರುತ್ತೆ, ಡಿವೋರ್ಸ್ ಆಗಿರುತ್ತೆ, ಯಾವುದೋ ಒಂದು ನೋವಾಗಿರುತ್ತೆ. ಆ ನೋವು ಎಷ್ಟು ನೋವು ಕೊಟ್ಟಿರುತ್ತೆ ಅಂದರೆ ಅದರಿಂದ ಹೊರಗೆ ಬರೋದಕ್ಕೆ ತುಂಬ ದಿನ ಹಿಡಿಯುತ್ತೆ, ತುಂಬ ವರ್ಷಗಳು ಹಿಡಿತವೆ. ಎಷ್ಟು ಆಳವಾದ ಗಾಯ ಆಗಿರುತ್ತೋ ಅಷ್ಟು ದಿನ, ಅಷ್ಟು ವರ್ಷ ಹಿಡಿಯುತ್ತೆ. ಅಲ್ಲಿ ತನಕ ನಿಮ್ಮ ಸಂಗಾತಿಗೋಸ್ಕರ ನೀವು ಕಾಯಬೇಕಾಗುತ್ತೆ. ಆ ಪ್ರೀತಿ ಅವ್ರಿಗಿದೆ ಅಂತಂದ್ರೂ ಆ ಪ್ರೀತಿಯ ಆ ಹಳೆಯ ನೋವಿನಿಂದ ಈ ಪ್ರೀತಿಯಲ್ಲಿ ಎಲ್ಲಾದರೂ ನಮ್ಗೆ ಗಾಯ ಆಗ್ಬಿಡೋದಾ, ನಮಗೆಲ್ಲಾದರೂ ಮತ್ತೆ ಆ ನೋವಾಗ್ಬಿಡುತ್ತಾ ಅಂತ ಎಚ್ಚರಿಕೆಯಿಂದ, ಅನುಮಾನದಿಂದ, ಸ್ವಲ್ಪ ಯೋಚನೆ ಮಾಡಿಕೊಂಡು ಆ ಥರ ಬಿಹೇವ್ ಮಾಡ್ತಿರ್ತಾರೆ. ಅವರಿಗೆ ಆ ಭಯದಿಂದಾಗಿ ನಿಮ್ಮ ಜೊತೆ ಫ್ರೀಯಾಗಿ ಅವರ ಪ್ರೀತಿಯನ್ನು ಹಂಚ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಮುಂದಿನ ಕಾರಣ, ಹಳೆಯ ತಪ್ಪುಗಳನ್ನು ನಾನು ಮತ್ತೆ ಮಾಡಿಬಿಟ್ರೆ ಅನ್ನುವ ಭಯ. ಎಸ್, ನಾನು ಆ ಹಿಂದಿನ ಸಂಬಂಧದಲ್ಲಿ ಏನೇನು ತಪ್ಪು ಮಾಡಿದ್ನಲ್ಲ ಆ ತಪ್ಪನ್ನು ನಾವು ಇವಾಗ ಮತ್ತೆ ಮಾಡಿಬಿಟ್ಟು ಮತ್ತೆ ನನಗೆ ಇಲ್ಲಿ ಬ್ರೇಕಪ್ ಆಗಿಬಿಟ್ರೆ ಅಂತ ಹೇಳಿಬಿಟ್ಟೆ ಈ ಸವಾಸನೆ ಬೇಡ ಅಂತ ಆ ಪ್ರೀತಿಯಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಹೇಳಿಕೊಳ್ಳಲಾಗದ, ಏನೋ ಗೊತ್ತಿಲ್ಲದೆ ಹೋದಂಥ ಹೆದರಿಕೆ. ಈ ಸಂಬಂಧಗಳು ಹೇಗೆ ಒಂದೊಂದ್ಸರಿ ಆಗ್ಬಿಡುತ್ತೆ ಅಂದರೆ, ಮದುವೆ ಮಾಡ್ಕೊಳ್ಳೋದು ಅಥವಾ ಪ್ರೀತಿಸೋದು ಇದೆಲ್ಲ ಹೊಸ ಬದಲಾವಣೆ ಆಗುತ್ತಲ್ಲ. ಹೊಸ ಬದಲಾವಣೆ ಆದಾಗ ಅಲ್ಲಿ ಏನೋ ಒಂದು ಗೊತ್ತಿಲ್ಲದೆ ಹೋದಂತಹ ಭಯ ಹುಟ್ಕೊಳ್ಳುತ್ತೆ. ಬಟ್ಟೆ ಕಟ್ಟಿ ಕಾಡಲ್ಲಿ ಬಿಟ್ಟ ಹಾಗೆ, ಅಯ್ಯೋ ಏನಾಗುತ್ತೋ ಏನೋ, ನಾಳೆ ಏನಾಗುತ್ತೋ ಏನೋ. ಸೊ ಈ ರೀತಿ ಏನಾಗುತ್ತೋ ಏನೋ ಅನ್ನುವ ಆತಂಕ ಇದೆಯಲ್ಲ, ಆ ಆತಂಕ ಮತ್ತು ಭಯದಿಂದ ಕೂಡ ಅವರು ಪ್ರೀತಿಯನ್ನ ಒಪ್ಪಿಕೊಳ್ಳೋದೇ ದೂರ ಇಡ್ತಾ ಇರ್ತಾರೆ. ಆಮೇಲೆ ಲಾಸ್ಟ್ನೇದು ಕಂಟ್ರೋಲ್. ಎಸ್, ಗಂಡ್ಮಕ್ಳಿಗಂತೂ ಇದು ಬಹಳ ಮುಖ್ಯ. ಲೂಸಿಂಗ್ ಕಂಟ್ರೋಲ್. ನಮ್ಮ ಏನೋ ಒಂದು ನಿಯಂತ್ರಣ ತಪ್ಪು ಹೋಗ್ಬಿಡ್ತಾರೆ. ಪ್ರೀತಿಸ್ತಿದ್ದೀನಿ ನಾನು ಅಂತಂದರೆ ಸಾಕು, ಅವ್ರಿಗೊಂಥರ ಸಲಿಗೆ ಬಂದ್ಬಿಡುತ್ತೆ. ಆ ಸಲಿಗೆ ಬಂದರೆ ಸದರ ಬಂದ್ಬಿಡುತ್ತೆ. ಸದರ ಬಂದ್ಬಿಟ್ರೆ ನನ್ನ ನಿಯಂತ್ರಣ ಕಳೆದು ಹೋಗ್ಬಿಡುತ್ತೆ. ಆದ್ದರಿಂದ ನಾನು ಪ್ರೀತಿಸ್ತಾ ಇದ್ರೂ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ನಾನು ಹೀಗಿರ್ತೀನಿ. ನೀವು ನೋಡಿರ್ಬೋದು ಹಳೆ ಕಾಲದಲ್ಲಿ ಅಪ್ಪ ಎಸ್ಪೆಷಲಿ ಆ ಪ್ರೀತಿಯನ್ನು ಹೊರಗೆ ಹಾಕ್ತಾ ಇರಲಿಲ್ಲ. ಒಂಥರ ಪ್ರೀತಿ ಇದ್ರೂ ಗಂಭೀರವಾಗಿ ಈ ಥರ ಇರ್ತಾಯಿದ್ರು. ಯಾಕೆ? ಅವರಿಗೆ ತಮ್ಮ ಮಕ್ಕಳ ಮೇಲೆ, ತಮ್ಮ ಹೆಂಡತಿ ಮೇಲೆ ನಿಯಂತ್ರಣ ತಪ್ಪೋಗ್ಬಿಡುತ್ತೆ ಅಂತ. ಸೊ ಈ ಥರ ಎಲ್ಲ ಕಾರಣಗಳಿಂದಾಗಿ ಪ್ರೀತಿಸ್ತಾ ಇದ್ರೂ ಆ ಪ್ರೀತಿಯನ್ನು ಒಪ್ಪಿಕೊಳ್ಳೋದಿಲ್ಲ, ಪ್ರೀತಿಯನ್ನು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಸಂಗಾತಿಯಾಗಿ ನೀವೇನು ಮಾಡಬೇಕು ಅಂತಂದರೆ ಕಾಯಬೇಕು, ಮುಕ್ತವಾಗಿ ಮಾತನಾಡಬೇಕು. ನಿಮಗೆ ಹರ್ಟ್ ಆದಾಗ ಎಸ್ ನೀವು ಹರ್ಟ್ ಆಗಿದೆ ಅಂತ ಹೇಳಬೇಕು. ಮತ್ತು ಅವರ ನಾನು ಹೇಳಿದ್ನಲ್ಲ ಇದರಲ್ಲಿ ಯಾವ ಕಾರಣಗಳು ಇದ್ದಾವೆ ಅವರ ಆ ವರ್ತನೆಗೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಆ ಕಾರಣಗಳನ್ನು ಹೋಗಲಾಡಿಸೋದಕ್ಕೆ ಯತ್ನ ಮಾಡಬೇಕು. ಆವಾಗ ನಿಮ್ಮ ಸಂಗಾತಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ಮತ್ತೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅವರ ಭಯಗಳೆಲ್ಲ ಯೂಸ್ಲೆಸ್, ಬೇಸ್ಲೆಸ್ ಅಂತ ಅನ್ನಿಸ್ಬಿಟ್ರೆ, ವಿನಾಕಾರಣವಾಗಿ ಅವ್ರು ಭಯ ಪಡ್ತಿದ್ದಾರೆ ಅಂತ ಅವರಿಗೆ ಅನ್ನಿಸ್ಬಿಟ್ರೆ, ನಿಮ್ಮ ಮೇಲೆ ಭರವಸೆ ಬಂದರೆ, ಆ ಸಂಬಂಧದ ಮೇಲೆ ಭರವಸೆ ಬಂದರೆ, ಭದ್ರತೆಯ ಭಾವನೆ ಬಂದರೆ, ಆರಾಮಾಗಿ ನಿಮ್ಮ ಜೀವನ, ನಿಮ್ಮ ಸಂಬಂಧ ಎಲ್ಲ ಸರಿ ಹೋಗುತ್ತೆ. ಹಾಗಾಗಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಾರ ಇದೇ ನಮ್ಮ ಗ್ರಹ ಪ್ರಣತಿಯಲ್ಲಿ. ನಮಸ್ಕಾರ.